ಹ್ಯಾಪಿ ಎನ್ವೈರ್ಮೆಂಟಲ್ ಡೇ ಟು ಎವ್ರಿವನ್. ಎಲ್ಲರಿಗೂ ಕೂಡ ಪರಿಸರ ದಿನಾಚರಣೆಯ ಶುಭಾಶಯಗಳು. ನೋಡಿ, ನೀವು ಕೂಡ ಪರಿಸರನೆಲ್ಲ ಉಳಿಸಿ, ಅದನ್ನೆಲ್ಲ ಕಡ್ದು ಮನೆ ಕಟ್ಟಬೇಡಿ. ಮತ್ತು ತುಂಬ ಮರಗಳನ್ನ ನೆಟ್ಟು, ಗಿಡಗಳನ್ನ ನೆಟ್ಟು ನೆಕ್ಸ್ಟ್ ಜನ್ರೇಷನ್ಗೆ ಅದು ಹೆಲ್ಪ್ ಆಗುತ್ತೆ. ಬ್ರೀತಿಗೆ, ಹೇರಿಗೆ ಎಲ್ಲ ಪ್ರಾಬ್ಲಮ್ ಆಗಲ್ಲ. ನೀವು ಪರಿಸರನ ಬೆಳೆಸಿ. ನೋಡಿ, ದೇಶಾನಿ ಸ್ಕೂಲಲ್ಲಿ ಇವತ್ತು ಪರಿಸರ ದಿನಾಚರಣೆ ಇರೋದ್ರಿಂದ ಎಲ್ಲ ಒಂದೊಂದು ಗಿಡ ತೊಗೊಂಬನ್ನಿ ಅಂತ ಹೇಳಿದ್ದಾರೆ. ಸೊ ಅಲ್ಲೊಂದು 500ರಿಂದ 600 ಮಕ್ಕಳಿರೋದ್ರಿಂದ ಪ್ರತಿಯೊಬ್ಬರು ಒಂದೊಂದು ಗಿಡಗಳನ್ನ ನೆಡೋದ್ರಿಂದ ಅದು ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ತೀನಿ. ಯಾಕಂದರೆ ಈ ಕಾಲದಲ್ಲಿ ಸರಿಯಾದ ಟೈಮ್ಗೆ ಮಳೆ ಆಗ್ತಿಲ್ಲ, ಸರಿಯಾದ ಟೈಮ್ಗೆ ಬಿಸಿಲು ಬರ್ತಿಲ್ಲ, ಯಾವ ಕಾಲದಲ್ಲಿ ಏನು ಬರಬೇಕೋ ಅದು ಆಗ್ತಿಲ್ಲ. ಎಲ್ಲದಕ್ಕೂ ಕಾರಣ ನಾವು ಮನುಷ್ಯರೇ. ಎಲ್ಲದಕ್ಕೂ ಕಾರಣ ಇರೋ ಕಾಡನ್ನು, ಇರೋ ಗಿಡ ಮರಗಳನ್ನೆಲ್ಲ ನಾವು ಕಟ್ ಮಾಡಿ ಅಲ್ಲಿ ಕಾಂಕ್ರೀಟ್ ಬಿಲ್ಡಿಂಗ್ಗಳು ಹತ್ಸಿದ್ರೆ ಕರೆಕ್ಟ್ ಟೈಮ್ಗೆ ಎಲ್ಲಿ ಮಳೆ ಬರುತ್ತೆ, ಎಲ್ಲಿ ಒಳ್ಳೆ ಆಕ್ಸಿಜನ್ನು, ಆಮ್ಲಜನಕ ನಮಗೆ ಸಿಗುತ್ತೆ. ಸೊ ಆದಷ್ಟು ಮರ ಗಿಡಗಳನ್ನ ಸೇವ್ ಮಾಡಿ, ಮರ ಗಿಡಗಳನ್ನ ಬೆಳೆಸಿ ಅಂತಲೇ ಹೇಳ್ತೀನಿ. ಈ ಟೈಮಿಂದ ಮಕ್ಕಳಿಂದ ನಾವು ಹೇಳಿಕೊಟ್ಟಾಗ ಅವರು ಮುಂದಿನ ಅವರ ಜನ್ರೇಷನ್ಗೆ, ಅವ್ರ ಮಕ್ಕಳ ಜನ್ರೇಷನ್ಗೆ ಒಳ್ಳೆ ಆಕ್ಸಿಜನ್ನು, ಒಳ್ಳೆ ವಾತಾವರಣನ ನಾವು ಇದು ಮಾಡ್ಬೋದು ಅಂತ ಹೇಳಿದೆ. ನೋಡಿ, ನಾವು ಒಂದು ಸಣ್ಣ ಗಿಡನ ತೆಗೆದುಕೊಟ್ಟಿದ್ದೀವಿ, ದೇಶಾನಿ ತೊಗೊಂಡು ಹೋಗ್ತಾ ಇದ್ದಾಳೆ. ಸೊ ಎಲ್ಲರಿಗೂ ಹೇಳೋದಿಷ್ಟೇ, ಮರ ಗಿಡಗಳನ್ನ ಬೆಳೆಸಿ ನಮ್ಮ ನಾಡನ್ನು ಉಳಿಸಿ ಅಂತ ಹೇಳ್ತಾ ನಮ್ಮ ವಿಡಿಯೋನ ಮುಗಿಸ್ತಿದ್ದೀವಿ. ಬಾಯ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.